ಬಂದಿರೋದು ನನ್ನ ಮಗಳು ಅಲ್ಫೋನ್ಸ್ ಸೈನ್ಸ್ ಅಂಡ್ ನರ್ಸಿಂಗ್ ಕಾಲೇಜಲ್ಲಿ 2022ನೇ ಇಸ್ವಿಯಲ್ಲಿ ಸೇರಿಸಿದ್ದಾರೆ ವಿದ್ಯಾಭ್ಯಾಸ. ಅವಳು 1 ವರ್ಷ ಆಯಿತು, 2ನೇ ವರ್ಷ ಪೂರ್ತಿ ಆಗಲಿಲ್ಲ, ಪೂರ್ತಿ ಮಾಡಲಿಕ್ಕೆ ಬಿಟ್ಟಿಲ್ಲ ಕಾಲೇಜಿನವರು. ಅವಳು ಮೊಬೈಲ್ ಯೂಸ್ ಮಾಡಿದ ಅಂತ ಈ ಮೊಬೈಲನ್ನು ಮೊದಲೇ ಕೊಟ್ಟಿದ್ದಾರೆ ಕಾಲೇಜಿನಲ್ಲಿ. 2ನೇ ವರ್ಷದ ಫೀಸ್ ಕಂಪ್ಲೀಟ್ ತೆಗೆದಿದ್ದಾರೆ ನಿಮ್ಮ ಕೈಯಿಂದ. 1 ಲಕ್ಷ ರೂಪಾಯಿ ತುಂಬ ತೆಗೆದಿದ್ದಾರೆ ಅಮೌಂಟ್. ತೆಕ್ಕೊಂಡು ಈ ದುಡ್ಡಿಗೆ ಒಂದು ರಿಸಿಪ್ಟ್ ಆಗಲಿ ಯಾವುದು ಕೊಡಲಿಲ್ಲ. ಬೇಕಾಗಿ ಈ ಕಳೆದ ಅಕ್ಟೋಬರ್ 5ನೇ ತಾರೀಕಿನಂದು ನನ್ನ ಮಗಳನ್ನು ಇವರು ಡಿಸ್ಮಿಸ್ ಮಾಡಿ ಕಾಲೇಜಿನಿಂದ ನನಗೆ ಅಲ್ಲಿ ಲೋಕಲ್ ದಾಳಿನಾಗ ಹಾಕಿ ಯಾರಿಗೂ ತಿಳಿಯುತ್ತೆ. ಬೇಕಾಗಿ ರಾತ್ರಿ ಕಳಿಸಿದೆ ಕೂಲಿ ಹಾಕಿ ಅದು ಸಹ ಹೋಗಿ ನೀನು ಸಾಯಿ ಸೀಮೆಣ್ಣೆ ಬೇಕಾ, ಪೆಟ್ರೋಲ್ ಬೇಕಾ, ಬಳ್ಳಿ ಬೇಕಾ ಅಂತ ಕೇಳಿಕೊಂಡು ನನ್ನ ಮಗಳನ್ನು ಹಾಸ್ಟೆಲ್ನಿಂದ ಗಾರ್ಡನ್ ಸಮೇತ ಕೂಲಿ ಹಾಕಿ ಬಸ್ ಹತ್ತಿಸಿ ಬಿಟ್ಟಿದ್ದಾರೆ. ನಮಗೆ ಗೊತ್ತೇ ಇರೋ ವಿಷಯ. ಆ ನಂತರ ಇವಳು ಮನೆಗೆ ಬಂದರು ರಾತ್ರಿ 12 ಗಂಟೆ ಆಗ್ತಾ ಬಂತು ಮನೆಗೆ ಬರುವ. ನಮಗೆ ಇದು ಶಾಕ್ ಆಯಿತು. ಮರುದಿವಸ ಹೋಗಿದ್ವು, ಅದನ್ನು ಮರುದಿವಸ ಹೋದೆವು ನಾವು ಕಾಲೇಜಿಗೆ ಹೋಗಿ ಇವರು ಕೇಳುವ ಏನು ಸಂಗತಿ ಎಂತ ಅಂತ ಅವರು ಯಾವುದೇ ಉತ್ತರ ನಮಗೆ ಕೊಡುದಿಲ್ಲ. ಕಾಲೇಜಿನ ಪ್ರಾಂಶುಪಾಲ ಅವರ ಸಹ ಇಲ್ಲ, ಯಾರು ಸಹ ಅಲ್ಲಿ ಕಾಲೇಜಿನ ಬಾಕಿ ಉದ್ಯೋಗಸ್ಥರು ಇದ್ದರು. ಅವರೇನು ಹೇಳಿದರು ಅಂತ ಹೇಳಿದ್ರೆ, ಇವರು ಮೇಡಮ್ ಇಲ್ಲ ಇಲ್ಲಿ, ಅವರಿಲ್ಲ, ಸಾರ ಇಲ್ಲ, ಪ್ರಿನ್ಸಿಪಾಲ್ ಇಲ್ಲ, ಅವ್ರು ಬರಲಿ, ಅವ್ರು ಬರುವುದು ಲೇಟ್ ಆಗ್ತದೆ, ಅವ್ರು ಬಂದ ಮೇಲೆ ನೀವು ಮಾತಾಡಿ, ನಮಗೇನು ಗೊತ್ತಿಲ್ಲ ಹೀಗೆ ಆಯಿತು. ಸಂಜೆವರೆಗೆ 5 ಗಂಟೆವರೆಗೆ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ, ಯಾರು ಸ್ಪಂದಿಸಿದ್ರು ನನಗೆ. ನಮ್ಮದು ಊರು ಬರ ಸಾಧಾರಣ 140 ಕಿಲೋಮೀಟರ್ ಉಂಟು ಮೂರ್ತಿಯಿಂದ ಸೆಂಟರ್ಸ್ ನರ್ಸಿಕೊಂಡು ಹೋಗಿದ್ದಾರೆ. ರಾತ್ರಿ ಯಾವ ರೀತಿಯಲ್ಲಿ ಹೋಗ್ಬೇಕು ನಾವು ಮನೆಗೆ ಆಗುದಿಲ್ಲ, ಅದು ಸಹ ಕಷ್ಟ. ಪುನಃ ಹೇಗಾದ್ರೂ ಮನೆಗೆ ಹೋದೆವು, ಪುನಃ 1 ವಾರ ಬಿಟ್ಟು ಪುನಃ ಬಂದೆವು. ಇಲ್ಲ, ಯಾರು ಸ್ಪಂದಿಸಿಲ್ಲ. ಅವನನ್ನು ಕ್ಯಾರೆ ಮಾಡಿದ್ರು, ಅಲ್ಲಿ ನೋಡಿದ ಇದು ಮಾಡಿದ್ರು. ಈ ಹುಡುಗಿ ಯಾರು ಹುಡುಗಿ ಗೊತ್ತೇ ಇಲ್ಲ, ಇದೊಂದು ಹುಡುಗಿ ಇದ್ದಾಳ ಎಂಥವ್ರು. ಹೀಗೆ ಆಯಿತು. ಆ ನಂತರ ಒಂದು ಲೆಟರ್ ಕಳಿಸ್ತೇವೆ ನಾವು, ರಿಕ್ವೆಸ್ಟ್ ಲೆಟರ್ ಕಳಿಸ್ತೇವೆ. ದಯಮಾಡಿ ನಮ್ಮ ಸರ್ಟಿಫಿಕೇಟ್ ಮತ್ತು ನನ್ನ ಮೊಬೈಲ್, ಪರ್ಸನಲ್ ಮೊಬೈಲ್, ನನ್ನ ಹೆಸರು ಸಿಮ್ ಮೊಬೈಲ್, ಆ ಮೊಬೈಲ್ ನಾನು ಕೊಡಿ. ಅವಳಿಗೆ ಹುಡ್ಲಿಕ್ಕೆ ಬಟ್ಟೆ ಇಲ್ಲ, ಡ್ರೆಸ್ ಅದು ಸಹ ಕೊಡಿ. ಯಾವುದೂ ಇಲ್ಲ, ಒಂದು ಬಟ್ಟೆ ಕೊಡುವುದಿಲ್ಲ, ಯಾವುದೂ ಇಲ್ಲ. ಒಂದು ಪುಟ್ಟ ಬಟ್ಟೆಯಲ್ಲಿ ಕಳಿಸ್ತೇವೆ ಕಾಲೇಜಿಂದ. ಆ ಲೆಟರ್ ತೆಕ್ಕೊಂಡಿದ್ದಾರೆ ಅವರು, ಅದ್ರ ಅಕೌಂಟ್ ಉಂಟು ನಮಗೆ. ಆ ನಂತರ ಪುನಃ ಇದರಲ್ಲಿ ಸಹ ಆಗೋದಿಲ್ಲ ಅಂತ ಹೇಳಿ ಮುಲ್ಕಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆವು. ಪೊಲೀಸರು ಬಂದು ಕೇಳಿದ್ರು, ಇಲ್ಲ ಪ್ರಿನ್ಸಿಪಲ್ ಒಂದು ಲೆಟರ್ ಬರೆದು ಕೊಟ್ಟು ನಮಗೆ ಕೊಡ್ತೇವೆ, ಅದೇ ದಿವಸ ಕೊಡ್ತೇವೆ ಅಂತ ಹೇಳಿ. 15 ಬಿಟ್ಟು 1 ತಿಂಗಳು ಆದರು, ಇಲ್ಲ ಪುನಃ ಇಲ್ಲ. ಲಾಯರ್ ನೋಟಿಸ್ ಕಳಿಸಿದ್ರು ಆರಾಮಿಲ್ಲ, ಅದಕ್ಕೂ ಸ್ಪಂದಿಸಲಿಲ್ಲ. ಲಾಯರ್ ನೋಟಿಸ್ಗೂ ಸ್ಪಂದಿಸಲಿಲ್ಲ. ಕೊನೆಗೆ ನಾನು ಇನ್ನು ಯಾವ ಉಪಾಯ ಏನು ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಹೇಗೆ ಹೋದ್ರು ಕೊಡುವುದಿಲ್ಲ, ಇವರು ನಮ್ಮನ್ನು ನೋಡುವುದಿಲ್ಲ, ಇವರು ನಮ್ಮನ್ನು ನೋಡಲಿಕ್ಕೆ ಸಿಗುವುದಿಲ್ಲ. ಹಾಗೆ ಉಜಿರೆಯಲ್ಲಿ ಒಂದು ಮೀಡಿಯಾಕ್ಕೆ ಹೋದೆವು. ಆ ಮೀಡಿಯಾದಲ್ಲಿ ಹೋಗಿ ಸಹ ಏನೂ ಪ್ರಯೋಜನ ಆಗಿಲ್ಲ. ಆದ್ದರಿಂದ ದಯಮಾಡಿ ನಮಗೆ ಇದೊಂದು ನಿಮ್ಮಿಂದ ಆದರೂ ನಮಗೆ ಒಂದು ಸಹಕಾರ ಬೇಕು, ನೀವೇ ನಮಗೆ ಬೇಕು ಕೊಡಬೇಕು ಅಂತ ಹೇಳ್ತೇವೆ. ನಾವು ಅವರ ಸರ್ಟಿಫಿಕೇಟ್ SSLC ಸರ್ಟಿಫಿಕೇಟ್ ಮತ್ತು PUC ಮಾತಾಡಿದ್ದು ಒರಿಜಿನಲ್ ಅಲ್ಲ, ಅದನ್ನು ದಯಮಾಡಿ ನಮಗೆ ಒಪ್ಪಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ. SP ಅವರಿಗೆ ಸಹ ಕಳಿಸಿದ್ದೇವೆ, DC ಅವರಿಗೂ ಕಳಿಸಿದ್ದೇವೆ. ಯಾವುದೇ ಸ್ಪಂದನೆ ಕೊಟ್ಟು ಲೋಕಲ್ ಅಲ್ಲಿ ಮುಲ್ಕಿ ಸ್ಟೇಷನ್ ಅವ್ರು ಬಂದು ಪೊಲೀಸರು ಬಂದು ಆಗಲಿಲ್ಲ, ಪುನಃ SA ಬಂದಿದ್ರು, ಅವ್ರು ಬಂದು ಸಹ ಕ್ಯಾರ್ ಮಾಡಬೇಕು. ಹುಡುಗಿ ಮಾರ್ಚಿ ಬಾಯಿಗೆ ಒಂದು ಇದರಲ್ಲಿ ಇದ್ದಾಳೆ, ಹುಷಾರಿಲ್ಲ ಅವರಿಗೆ ಮನೆಯಲ್ಲಿ. ಮೊಬೈಲ್ ಯೂಸ್ ಮಾಡಿದ್ವಿ. ಇಲ್ಲ, ಹಾಸ್ಟೆಲ್ ಪ್ರತಿ ಮಕ್ಕಳಲ್ಲಿ ಸಹ ಉಂಟು. ಹಾಸ್ಟೆಲ್ ಮೊಬೈಲ್ ಯಾರು ಇರುತ್ತೆ ಎಲ್ಲ ಮಕ್ಕಳಲ್ಲಿ. ಏನು ವಿಷಯ ಅಂತ ಗೊತ್ತಿಲ್ಲ ಮೇಡಮ್, ಅಸಲ ನಮಗೆ ಹೇಳುದಿಲ್ಲ ಅವ್ರು ಏನು ಅಂತ ಟಾರ್ಗೆಟ್. ನಮಗೆ ಗೊತ್ತಿಲ್ಲ ಸರ್, ನಮಗೆ ಅದು ಗವರ್ಮೆಂಟ್ ಸೀಟ್ ಸಿಕ್ಕಿಲ್ಲ. ನಮಗೆ ಮುಖ್ಯ ಸೈನ್ಸ್ ಟಾರ್ಚರ್ ಎಲ್ಲರೂ ಕೊಡ್ತಾರೆ ಇಲ್ಲಿ. ವಾರ್ಡನ್ ಮತ್ತು ಪ್ರಿನ್ಸಿಪಾಲು ಮತ್ತೆ ಪ್ರಿನ್ಸಿಪಲ್ನ ಇದು ಚೇರ್ಮನ್ ಹೇಳ್ತಾರಲ್ಲ, ವೆಹಿಕಲ್ ಸಿಮೆಂಟ್ ಸುರಿದು ಸಿಮೆಂಟ್ ಬೇಕಾ, ಪೆಟ್ರೋಲ್ ಬೇಕಾ, ಬಳ್ಳಿ ತೆಗಿದೆ, ನೀನು ಏನು ಬೇಕಾದ್ರೆ ಸಾಯಿ, ನಮಗೇನು ಲೆಕ್ಕ ಇಲ್ಲ, ನಿಮ್ಮಿಂದ ಹೋದ ಮೇಲೆ ನಮಗೆ ಇದೇ ಇಲ್ಲ ಅಂತ ಹೇಳಿದೆ.
ಅದು ಚೇರ್ಮನ್ ಎರಿಕ್ಲೋ ನನ್ನಲ್ಲಿ ಅವರದಿಲ್ಲ ಸರಿತಾ ಅಂತ ಹೇಳುವುದು ಅವ್ರದ್ದು ನಮ್ಮ ಬ್ಲಾಕ್ ಮಾಡಿದ್ದಾರೆ ಸರಿತಾ ಅವರ ಮಿಸ್ಸಸ್ ಅಲ್ಲಿ ವ್ಯವಹಾರ ಮಾಡಿದ್ರು ಸರಿತಾ ಅವ್ರ ಮಿಸ್ಸಸ್ ನಾನು ಇಷ್ಟವರೆಗೂ ಅಲ್ಲಿ ಕಾಲೇಜಿಗೆ ಹೋಗುವ ಇಷ್ಟವರೆಗೆ ನನಗೆ ಏನು ಸಿಗಲೇ ಇಲ್ಲ ಇಷ್ಟವರೆಗೆ ಎರಿಕ್ಲೋ ಮಾನಸಿಕವಾಗಿ ಮಾತ್ರನಾ ಅಥವಾ ಲೈಂಗಿಕವಾಗಿ ಅಥವಾ ದೈಹಿಕವಾಗಿ ಏನಾದರೂ ದೈಹಿಕವಾಗಿ ಮಾಡಿದ್ದಾರೆ ಅವರು ಹೌದು ಅಲ್ಲೇ ಮಾಡಿ ಕಳಿಸಿದ್ದು ಸಿಸಿಟಿವಿ ಅಲ್ಲಿ ಇರ್ಬೇಕಲ್ಲ ಸರ್ ಯಾರು ಇಲ್ಲ ಚೆಕ್ ಮಾಡಿಲ್ಲ ಹಾಸ್ಟೆಲ್ ಮತ್ತು ಕಾಲೇಜ್ ಸ್ವಲ್ಪ ದೂರ ಉಂಟು ರೋಡ್ನ ಆಚೆ ಹಾಸ್ಟೆಲ್ ಹುಡುಗಿಯರ ಕಳಿಸಿ ಎಷ್ಟು ದಿವಸ ಆದ್ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿರೋದು? ಕಂಪ್ಲೇಂಟ್ ಕೊಡುವಾಗ ತುಂಬಾ ಲೇಟ್ ಆಯ್ತು ಅಂದ್ರೆ ನಾವು ತುಂಬಾ ಸರಿ ಹೋದೆವು ಅಲ್ಲ ದೈಹಿಕವಾಗಿ ಅವರು ಟಾರ್ಚರ್ ಕೊಟ್ಟಾಗ ನೀವು ಯಾಕೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿಲ್ಲ? ಡೈರೆಕ್ಟ್ ಆಗಿ ಅಂದ್ರೆ ಒಂದು ಕಾಲೇಜ್ ಇವರು ವಿದ್ಯಾಭ್ಯಾಸ ಹೋಗ್ತಾರಲ್ಲ ನಮಗೆ ಏನಾದ್ರು ಒಂದು ಪ್ರಯೋಜನ ಆಗ್ಬೇಕಲ್ಲ ಕಲಿಸುದು ನನಗೆ 3 ಹೆಣ್ಣು ಮಕ್ಕಳು ಅದರಲ್ಲಿ ದೊಡ್ಡ ಹೊಡಿಗಳು ಇವಳು ಕಲಿತ ಏನಾದ್ರು ಒಂದು ಈಗಾಗಲೇ ಉದ್ಯೋಗ ಸಿಕ್ಕಿದ್ರೆ ಬಾಕಿ ಸಣ್ಣ ಮಕ್ಕಳಿಗೆ ಏನಾದ್ರು ಪ್ರಯೋಜನ ಆಗ್ತದೆ ಅಂತ ನಮ್ಮದಲ್ಲಿ ಇರೋದು ನಾವು ಹಾಗೆ ಸಿಗಲ್ಲ ಇನ್ನು ನನ್ನಲ್ಲಿ ಏನ್ ಮಾಡಿದೆ ಸರ್ ನಂದು ಕೂಲಿ ಕೆಲಸ ಡ್ರೈವಿಂಗ್ ಕೆಲಸ ಮಾಡ್ತೇನೆ ಇಷ್ಟವರೆಗೂ ಯಾವುದೇ ನನಗೆ ಪ್ರಯತ್ನ ಸಿಗಲಿಲ್ಲ ಪರವಾಗಿ ಡಿ ಸಿ ಅವರಲ್ಲಿ ಇದು ಕೊಟ್ಟೆವು ಮನವಿ ಕೊಟ್ಟವರು ಯಾವ್ದು ಕೊಟ್ಟು ಪ್ರಯೋಜನ ಇಲ್ಲ ಹೌದು ಪೊಲೀಸರು ಬಂದಿದ್ದಾರೆ ನಮ್ಮೊಟ್ಟಿಗೆ ಕಾಲೇಜಿಗೆ ಅಲ್ಲಿ ಸಿಗುದಿಲ್ಲ ಫೋನ್ ತೆಗೆಯುದಿಲ್ಲ ಇವರು ಎರಿಕ್ಲೋ ಅವರು ತೆಗೆಯುವುದಿಲ್ಲ ಅವ್ರ ಮಿಸ್ಸಸ್ ತೆಗೆಯುವುದಿಲ್ಲ ಪ್ರಿನ್ಸಿಪಲ್ ಒಬ್ಬರು ಇದ್ರು ಆದ ಫಸ್ಟ್ ಡೇ ಹೋಗುವ ಪ್ರಿನ್ಸಿಪಲ್ ಇದ್ರು ನಾವು ಪ್ರಿನ್ಸಿಪಲ್ ಬರೆದು ಕೊಟ್ಟು ಮತ್ತೆ ಲಾಸ್ಟಿಗೆ 15 ದಿವಸ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಡ್ತೇವೆ ಮೊಬೈಲು ಅಂದ್ರೆ ಉಂಟು ಈಗ ಅವ್ರು ಬರೆದು ಕೊಟ್ಟು ಪ್ರಿನ್ಸಿಪಲ್ ಹೆಸರು ನನಗೆ ಉಂಟು ಹೌದು ಕೊಟ್ಟಿದ್ದೇವೆ ಇಲ್ಲ ಇನ್ನು ನೀವು ನಿಮ್ಮ ಕೆಲಸ ಮಾಡಿಕೊಂಡು ಅಂತ ಹೇಳಿದ್ರು ಎಂತ ಕೆಲಸ ಮಾಡುದು ನಾವು ಮತ್ತೆ ಪೊಲೀಸರಿಗೆ ಆಗದ ಕೆಲಸ ನಮ್ಮಿಂದ ಆಗ್ತದೆ ಮತ್ತೆ ಹಾಗೆ ಮತ್ತೆ ಮೀಡಿಯಾಕ್ಕೆ ಹೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಕಾಪಿ ಇದೆಯಾ? ಇದೆ ಸರ್. ಯಾರು ಕೊಟ್ಟದ್ದು ಕಂಪ್ಲೇಂಟ್? ಕಂಪ್ಲೇಂಟ್ ನನ್ನ ಮಗಳು ಮತ್ತು ಮಿಸ್ಸಸ್ ಹೋಗಿ ಕೊಟ್ಟರು. ಅಕ್ಟೋಬರ್ ಅಲ್ಲಿ ಅಲ್ಲ ಸರ್, ಇತ್ತೀಚೆಗೆ ಅಕ್ಟೋಬರ್ ಅಲ್ಲಿ ಹೋಗಿಲ್ಲ. ಅಕ್ಟೋಬರ್ ಅಲ್ಲಿ ಇದೆ ರಿಕ್ವೆಸ್ಟ್ ಲೆಟರ್ ಕಳಿಸಿದೆವು, ಮತ್ತೆ ಲೆಟರ್ ಎಲ್ಲ ಕಳಿಸಿದೆವು ನಾವು. ಕೊಡಲಿ ನಮಗೆ ಬರ್ಲಿಕ್ಕೆ ಹೇಳಿದ್ದಾರೆ, ಬರ್ಲಿ ಇವಳ ವಿದ್ಯಾಭ್ಯಾಸ ಆದರೆ ಇನ್ನು ಪೂರ್ತಿ ಆಗೋದಾದ್ರೆ ಆಗಲಿ ಅಂತ ಹೇಳಿ ಕಂಪ್ಲೇಂಟ್ ಯಾವುದು ಕೊಡಲಿಲ್ಲ. ಕಂಪ್ಲೇಂಟ್ ನಾವು ಮೊದಲು ಕೊಡುವಾಗ ಆ ಕಂಪ್ಲೇಂಟ್ ತಗೊಂಡಿದ್ದೆ, ಅದು ತುಂಬಾ ಉದ್ದ ಉಂಟು ಅಂತ ಹೇಳಿದ್ರು. ನೀವು ಸಣ್ಣದಾಗಿ ಬರೆದು ಕೊಡ್ತಾರೆ, ಹಾಗೆ ಸಣ್ಣದಾಗಿ ಮಗಳು ಬರೆದು ಕೊಟ್ಟು ಅದರ ನಂತರ ನೀವು ಕಾಲೇಜ್
ಕಾಲೇಜಿಗೆ ಹೋದ್ರಲ್ಲ, ಹೌದು. ಹೋದ ಮೇಲೆ ಹಾ. ಪೊಲೀಸರು ಏನೂ ಆಗಲ್ಲ ಅಂತ ಹೇಳಿದ್ರಲ್ಲ, ಕಂಪ್ಲೇಂಟ್ನ ಕ್ಲೋಸ್ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರು? ಇಲ್ಲ ಹೇಳಿಲ್ಲ, ಕ್ಲೋಸ್ ಮಾಡ್ತಾರೆ ಹೇಳಿಲ್ಲ. ಕಮಿಷನರ್ಗೆ ನಾನು ಮೀಟ್ ಆಗಿದೆ ಪೊಲೀಸ್ ಕಮಿಷನರ್ಗೆ ಇದು ಕಳಿಸಿದ್ದಾರೆ ಸರ್, ಕಂಪ್ಲೇಂಟ್ ಕಳಿಸಿದ್ದಾರೆ. ಪೋಸ್ಟಿಂದ ಸ್ಪೀಡ್ ಪೋಸ್ಟೇ ಕಳಿಸಿದ್ದಾರೆ, ನನಗೆ ಅಕೌಂಟ್ ಮಾಡಿ ಬಂದಿದೆ. ಇಲ್ಲ ಮೀಟ್ ಮಾಡಿ ಅದೇ ಕಾಸೆಗಳು ಸರ್, ಇದಕ್ಕೆ ಸರ್ಟಿಫಿಕೇಟ್ ಕೊಡೋದು ಸತಾಯಿಸಿ ಇವರು ಕೇರಳ ಇದು ಮಾಡ್ತಾರೆ, ಕೇರಳ ಮಾತಾಡೋದು ಮಲಯಾಳ ಮಾತಾಡೋದು ಕನ್ನಡ ಗೊತ್ತಿಲ್ಲ. ಸ್ವಲ್ಪ ತೊಂದರೆ ಅಂತ ನಮಗೆ ಮಲಯಾಳಂ ಗೊತ್ತಾಗುದಿಲ್ಲ, ನೀವು ಮಲಯಾಳಂ ನೀವು ಯಾವ ಭಾಷೆಯಲ್ಲಿ ಕಲಿತಾ ಇದ್ದೀರಿ? ಪರಿಚಯ ಮಾಡಿ ಯಾರನ್ನ ನಿಮ್ಮ ಹೆಸರು ಫಸ್ಟ್ ಒಮ್ಮೆ ನಿಮ್ಮ ಪರಿಚಯ ಮಾಡ್ಕೊಡಿ. ಇಂಟ್ರಡಕ್ಷನ್. ಹಲೋ, ಒಮ್ಮೆ ನಿಮ್ಮ ಪರಿಚಯ ಮಾಡ್ಕೊಡಿ. ಒಮ್ಮೆ ಯಾರೆಲ್ಲ ವೇದಿಕೆಯಲ್ಲಿ ಇದ್ದೀರಿ ಪರಿಚಯ ಮಾಡಿ. എൻ്റെ പേര് മുഹമ്മദ് ഫ്രണ്ടിന് കൂടി ആയ 4 പേർക്ക് വന്നാൽ जीवन ಲೈವ್ ಸೆಕೆಂಡ್ ಆಗುವಾಗ ಎಕ್ಸಾಮ್ ಬರೀಲಿಕ್ಕೆ ಅಲ್ಲಿ ಬಂದಿದ್ದಾರೆ. ಫೀಸ್ ಇವರಲ್ಲಿ ಹೇಳಲಿಕ್ಕಿಂತ 3 ಬಾರಿ ಜಾಸ್ತಿ ಫೀಸ್ ಕಟ್ಟಿದೆ. ಇವರಲ್ಲಿ ಆಗ ಕಟ್ಟಿಗೆ ದುಡ್ಡು ಪಾಲಿಟಿಕಲ್ ಕೊಡಲಿಲ್ಲ, ಹಾಗೆ ಇಲ್ಲ ಬರಲಿಲ್ಲ.
ಸರಿ ಹೌದಾ ಆ ವಿಷಯ ನಂಗೆ ನಾ ಹಾಗೆ ಅರ್ಥ ಟಾಪಿಕ್ ಇದು 4 ಕೆಲಸ ಆಯ್ತು ಇಲ್ಲ ಮನೆಯಲ್ಲಿ ಅವರೇನು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸೈಂಟ್ ಆನ್ಸ್ ನರ್ಸಿಂಗ್ ಕಾಲೇಜಲ್ಲಿ ಜಾಸ್ತಿ ನಡೆಯದೇ ಇಲ್ಲ ಎಲ್ಲ ಮಕ್ಕಳನ್ನು ಹಾಗೆ ಮಾಡ್ತಾರೆ ಅದರಲ್ಲಿ ನನಗೆ ಸರಿ ಬರಲಿಲ್ಲ ಅಂದ್ರೆ ಬೇರೊಬ್ರು ಹೇಳಿದ್ರು ಅದೊಂದು ಹುಡುಗಿ ಡೆತ್ ಆಯಿತು ಇತ್ತೀಚೆಗೆ ದೊಡ್ಡ ಸಮಯ ಆಗಲಿಲ್ಲ ಸರ್ ಕಾಲೇಜಲ್ಲಿ ಅದನ್ನ ಅಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅವರು ಹೌದಂತ ಸರಿಯಾಗಿ ನನಗೆ ಸಹ ಗೊತ್ತಿಲ್ಲ ಟಾರ್ಚರ್ ಜಾಸ್ತಿ ಮಾಡ್ತಾರೆ ಎಲ್ಲ ರೀತಿ ಮತ್ತೆ ಹಾಸ್ಟೆಲ್ ಸಿಸ್ಟಮ್ ಅಂತ ಹೇಳಿಲ್ಲ ಅದಾರೋ ಯಾರು ಯಾವ ಟೈಮ್ ನೋಡಿ ಎಲ್ಲಿ ಸಹ ಸರಿ ಸರಿ ಹೋಗಿ.